ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ಬೋಯಾ ಮೈಕ್. ಮಾಡಲ್ ಬಂದು ಬೋಯಾ M1, ಬೋಯಾ ಬೈ M1. ನಿಮಗೆಲ್ಲ ಗೊತ್ತಿದೆ, ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೊಂದು ಮೈಕ್ ಬೇಕಿತ್ತು. ಸೊ ನಮ್ಮ ಬಜೆಟ್ ಫ್ರೆಂಡ್ಲಿ ಮೈಕ್ ಯಾವ್ದು ತೊಗೊಳ್ಳೋಣ ಅಂತ ರಿಸರ್ಚ್ ಮಾಡಿದ ಪ್ರಕಾರ ಎಲ್ಲರೂ ಸಜೆಸ್ಟ್ ಮಾಡಿದ್ದು ಈ ಒಂದು ಬೋಯಾ ಮೈಕ್. ಇದು ಅರೌಂಡ್ 650 ಸಮಥಿಂಗ್ ಏನೋ ಆಯಿತು. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಇದರಲ್ಲಿ ಒಂದು ಫೋಮ್ ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ, ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಮತ್ತು ಒಂದು ಸೆಲ್ ಕೊಟ್ಟಿದ್ದಾರೆ. ಈ ಸೆಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಈ ಮೈಕ್ನ ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದು, ಸೆಲ್ ಫೋನ್ಗೂ ಕನೆಕ್ಟ್ ಮಾಡ್ಬೋದು. ಸೆಲ್ ಫೋನ್ ಕನೆಕ್ಟ್ ಮಾಡಿ ಏನಾಗುತ್ತೆ, ನಿಮ್ಗೆ ಡೈರೆಕ್ಟ್ ಪವರ್ ಸಪ್ಲೈ ಸೆಲ್ ಫೋನಿಂದ ಸಿಗುತ್ತೆ, ಬಟ್ ಕ್ಯಾಮ್ರಾ ಕನೆಕ್ಟ್ ಮಾಡಿದಾಗ ಸಿಗೋಲ್ಲ. ಹಾಗಾಗಿ ಈ ಸೆಲ್ನ ಯೂಸ್ ಮಾಡಿಕೊಂಡು ಕ್ಯಾಮ್ರಾ ಕನೆಕ್ಟ್ ಮಾಡ್ಬೋದು. ಮತ್ತು ಇದರಲ್ಲಿ ಒಂದು ಚಿಕ್ಕ ಕ್ಯಾರಿ ಬ್ಯಾಗ್ ಸಿಗುತ್ತೆ, ತುಂಬ ಕ್ಯೂಟಾಗಿದೆ. ಮತ್ತು ಇದನ್ನು ತುಂಬ ಹೆಲ್ಪ್ ಆಗುತ್ತೆ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈ ಮೈಕ್ನ ಕ್ಯಾರಿ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ, ಯಾಕಂದರೆ ತುಂಬ ಲೆಂತ್ ಇದೆ ಈ ವೈಯರು. ನನಗೆ ಗೊತ್ತಿಲ್ಲ ಎಷ್ಟು ಮೀಟರ್ ಇದೆ ಅಂತ, ತುಂಬ ಲೆಂತ್ ಇದೆ. ನಿಮ್ಮದ್ರಲ್ಲಿ ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಮತ್ತು ಅದರ ಫೀಚರ್ಸ್ ಇನ್ಫಾರ್ಮೇಷನ್ ಒಂದು ಕೊಟ್ಟಿದ್ದಾರೆ. ನೀವು ಇದು ನೋಡ್ಬೋದು, ಇದು ವ್ಯಾರಂಟಿ ಕಾರ್ಡು. ಮತ್ತು ಈ ಬ್ಯಾಗ್ನ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಲೆಂತಿ ಇದೆ ವೈಯರ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಬಜೆಟ್ ಫ್ರೆಂಡ್ಲಿ ಮೈಕ್ ತೊಗೊಂಡಿರೋದ್ರಿಂದ ಓಕೆ, ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ತೊಗೊಳ್ಳೋಣ, ವೈರ್ಲೆಸ್ ತೊಗೊಳ್ಳೋಣ ಸದ್ಯಕ್ಕೆ. ಓಕೆ, ತುಂಬ ಲೆಂತಿ ಇದೆ. ಈ ಸ್ವಿಚ್ ನೋಡ್ತಿದ್ರಲ್ಲ, ಇದೆ ಕ್ಯಾಮ್ರಾ ಮತ್ತು ಸೆಲ್ ಫೋನ್ಗೆ ಆನ್ ಆಫ್ ಮಾಡೋಂಥದ್ದು. ಸೆಲ್ ಹಾಕ್ಕೊಂಡು ಕ್ಯಾಮ್ರಾಗೆ ಸ್ವಿಚ್ ಆನ್ ಮಾಡಿಕೊಂಡು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಬೋದು. ನಮ್ಮ ಸೆಲ್ ಫೋನ್ಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ಏನೂ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ವಿತೌಟ್ ಸೆಲ್. ಮತ್ತು ಇಲ್ಲಿ ಕ್ಲಿಪ್ ಅಟ್ಯಾಚ್ ಮಾಡಿದ್ದೀನಿ ಮತ್ತು ವಿಂಡ್ಶೀಲ್ಡ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ರೆಡಿ ಇದೆ ಮೈಕ್ ಯೂಸ್ ಮಾಡೋಕ್ಕೆ. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ವಯರ್ಡ್ ತುಂಬ ಲೆಂತೇ ಇದೆ ವಯರ್. ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ. ಅದನ್ನು ಬಿಟ್ಟರೆ ಚೆನ್ನಾಗಿದೆ. ಮತ್ತು ಇನ್ನೊಂದು, ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಔಟ್ಸೈಡ್ ವಾಯ್ಸ್ ಕ್ಯಾಪ್ಚರ್ ಮಾಡುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಮತ್ತು ಈ ಸೆಲ್ನ ಎಲ್ಲ ಹಾಕೋದು ನಾನು ತೋರಿಸ್ತೀನಿ ನೋಡಿ. ಮೇಲ್ಗಡೆ ಕ್ಯಾಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿದರೆ ಅಲ್ಲೊಂದು ನಿಮಗೆ ಸೆಲ್ ಹಾಕೋಕ್ಕೆ ಒಂದು ಸ್ಪೇಸ್ ಇದೆ, ಅಲ್ಲಿ ಸೆಲ್ ಹಾಕಬೇಕು. ಸೆಲ್ ಹಾಕಿ ಮತ್ತು ಕ್ಲೋಸ್ ಮಾಡಿ ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ನ ಆನ್ ಮಾಡಿಕೊಂಡ್ರೆ ನೀವು ಕ್ಯಾಮ್ರಾಗಳಿಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಪ್ಪ ನಾನು ಸೆಲ್ ಫೋನಲ್ಲೇ ಯೂಸ್ ಮಾಡ್ತೀನಿ ಅಂದರೆ ಸೆಲ್ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸೆಲ್ ಫೋನ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವಾಯ್ಸು ಕೂಡ ಚೆನ್ನಾಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಬಟ್ ಏನಂದರೆ ಔಟ್ಸೈಡ್ ನಾಯ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ವಯರ್ಡ್, ತುಂಬ ಲೆಂತಿ ವಯರ್. ಈ ಎರಡು ವಿಷಯ ಬಿಟ್ಟರೆ ತುಂಬ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ